ನಮಸ್ಕಾರ. ಆಸ್ತಮಾ ಅಥವಾ ಉಪ್ಸ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ ಒಂದು ಸಮಸ್ಯೆ ಅಥವಾ ಕಾಯಿಲೆ. ಈ ಅಸ್ತಮಾದವರಿಗೆ ಸಮಸ್ಯೆ ಯಾವ ರೀತಿ ಆಗುತ್ತೆ, ಶ್ವಾಸಕೋಶದಲ್ಲಿ ಸಮಸ್ಯೆ ಯಾವ ರೀತಿ ಆಗುತ್ತೆ, ಅಸ್ತಮಾದಲ್ಲಿ ಏನಾಗುತ್ತೆ, ಈ ರೋಗದ ಲಕ್ಷಣಗಳೇನು, ಯಾವ ಕಾರಣದಿಂದ ಲಕ್ಷಣಗಳು ಜಾಸ್ತಿ ಆಗ್ತವೆ, ಯಾವ ಕಾರಣದಿಂದ ಈ ಸಮಸ್ಯೆ ಆಗುತ್ತೆ, ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಕಂಟ್ರೋಲಾಗಿ ಇಟ್ಕೋಬಹುದು ಅನ್ನೋದನ್ನ ಸರಳವಾದ ರೀತಿಯಲ್ಲಿ ತಿಳ್ಕೊಳ್ಳೋಣ. ನಾವು ಮೂಗಿಂದ ಉಸಿರಾಡಿದ ಗಾಳಿ ಅದು ವಿಂಡ್ ಪೈಪ್ ಮುಖಾಂತರ ಲಂಗ್ಸ್ ಸೇರುತ್ತೆ. ಫಸ್ಟ್ ದೊಡ್ಡ ಶ್ವಾಸನಾಳ, ನಂತರ ಸಣ್ಣ ಶ್ವಾಸನಾಳ ಅಂದರೆ ಬ್ರಾಂಕಾಯ್, ದೆನ್ ಬ್ರಾಂಕ್ಯೂಲ್, ನಂತರ ಅದು ಕೊನೆಯದಾಗಿ ಅಲ್ವ್ಯೂಲವರೆಗೂ ಹೋಗಿ ಸೇರುತ್ತೆ. ಅಲ್ಲಿ ಗ್ಯಾಸಸ್ ಚೇಂಜಸ್ ಆಗ್ತವೆ. ಈಗೇನಾಗುತ್ತೆ, ನಾವು ಉಸಿರಾಡ್ತೀವಲ್ಲ ಗಾಳಿ, ಆ ಗಾಳಿಯಲ್ಲಿ ಏನಾದರೂ ಪಾರ್ಟಿಕಲ್ಸ್ ಸೇರ್ಕೊಂಡ್ರೆ, ಧೂಳು, ಘಾಟು, ಹೊಗೆ ಅಥವಾ ಏನಾದರೂ ಹಾರ್ಟ್ ಸ್ಮೆಲ್, ನಮಗೆ ಆಗದಿರುವಂಥ ವಸ್ತು ಅಥವಾ ತಣ್ಣನೆ ಗಾಳಿ, ಆವಾಗ ಏನಾಗುತ್ತೆ, ಈ ಏರ್ವೇಸ್ ಒಳಗಡೆ ಜಾಗ ಇರುತ್ತಲ್ಲ ಅದು ಸಂಕುಚಗೊಂಡಿರುತ್ತೆ. ಅಂದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಊತ ಬರುತ್ತೆ. ಅದರಲ್ಲಿ ನೀರಿನಂಥ ಅಂಶ ಕಫ ತುಂಬಿಕೊಳ್ಳುತ್ತೆ. ನಂತರ ಅದು ಒಳಭಾಗ ಊತ ಆಗಿ ಜಾಗ ಚಿಕ್ಕದಾಗುತ್ತೆ. ನಂತರ ಇನ್ನೂ ತೊಂದರೆ ಜಾಸ್ತಿ ಆದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಬ್ರಾಂಕೋಸ್ಪ್ಯಾಸಮ್ ಅಂತ ಹೇಳ್ತೀವಿ, ಟೈಟ್ ಆಗ್ತವೆ ಅವು ಮಸಲ್ಸ್, ಟೈಟ್ ಆಗಿ ಇನ್ನೂ ಜಾಗ ಚಿಕ್ಕದಾಗುತ್ತೆ. ಆವಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ವಿಸಲ್ ಸೌಂಡ್ ಬರುತ್ತೆ. ಅದನ್ನೇ ನಾವು ವೀಸಿಂಗ್ ಅಂತ ಹೇಳ್ತೀವಿ. ಇದು ಅಸ್ತಮಾದಲ್ಲಿ ಆಗುವಂಥದ್ದು. ಈ ರೋಗದ ಲಕ್ಷಣಗಳೇನು ಅಂದರೆ ಸಿಂಪ್ಟಮ್ಸ್: ಕೆಮ್ಮು, ಕಫ, ಎಳೆತ, ಉಸಿರಾಟದಲ್ಲಿ ಶಬ್ದ, ಶಿಳ್ಳೆ ಶಬ್ದ ಅಂದರೆ ವೀಸಿಂಗ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಮೆಟ್ಲು ಹತ್ತುವಾಗ, ಭಾರ ಎತ್ತಿದಾಗ ಉಸಿರಾಟಕ್ಕೆ ಸಮಸ್ಯೆ ಆಗೋದು, ಮತ್ತು ಜಾಸ್ತಿ ನಡೆದಾಗ ಉಸಿರಾಟಕ್ಕೆ ಸಮಸ್ಯೆ ಆಗೋದು, ಮತ್ತು ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ, ಎದೆ ಮೇಲೆ ಏನೋ ಒಂದು ಭಾರ ಇಟ್ಟಿದ್ದಾರೆ ಅನ್ನೋ ಒಂದು ಫೀಲಿಂಗ್, ಎದೆ ಒತ್ತದಂಗೆ ಆಗೋದು. ಇದೆಲ್ಲ ಈ ರೋಗ ಲಕ್ಷಣಗಳು. ಟ್ರಿಗರ್ ಫ್ಯಾಕ್ಟರ್ಸ್ ಅಂದರೆ ಪ್ರಚೋದಿಸುವ ಅಂಶಗಳು. ಈ ಟ್ರಿಗರ್ ಫ್ಯಾಕ್ಟರ್ಸಿಗೆ ನಾವು ಕಾಂಟ್ಯಾಕ್ಟ್ ಆದಾಗ ನಮ್ಮ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗ್ತವೆ. ಯಾವುದದು ಅಂದರೆ ಇಂಡೋರ್ ಅಲರ್ಜನ್ಸ್, ಔಟ್ಡೋರ್ ಅಲರ್ಜನ್ಸ್. ಇಂಡೋರ್ ಅಲರ್ಜನ್ಸ್ ಅಂತ ಬಂದಾಗ ಮನೆ ಒಳಗಡೆ ಇಂಥದ್ದು, ಕಿಚನಲ್ಲಿರುವಂಥ ಘಾಟು, ಬೆಡ್ಶೀಟು ಮತ್ತು ಬಟ್ಟೆಯಲ್ಲಿರುವಂಥ ಡಸ್ಟ್ ಮೈಟ್ಸು, ಊದ್ಗಡ್ಡಿ, ಸಾಂಬ್ರಾಣಿ ಹೊಗೆ, ಪರ್ಫ್ಯೂಮ್ ಸ್ಮೆಲ್ಸು, ಮಸ್ಕಿಟೋ ಕಾಯಿಲ್ ರಿಪೆಲೆಂಟ್ಸು. ಮತ್ತು ಹೊರಗಡೆ ಬಂದಾಗ ಪೊಲ್ಯೂಷನ್ಸು, ಮತ್ತು ಗಿಡಗಳ ಪರಾಗ, ಮತ್ತು ಸುಗಂಧಭರಿತ ವಾಸನೆ, ಕೆಮಿಕಲ್ ಸ್ಮೆಲ್ಸ್, ಪೇಂಟ್ ಸ್ಮೆಲ್, ಈ ಎಲ್ಲ ಕಾರಣದಿಂದಲೂ ನಮ್ಮ ಸಿಂಪ್ಟಮ್ಸ್ ಜಾಸ್ತಿ ಆಗ್ತವೆ. ಮತ್ತು ವೆದರ್ ಚೇಂಜ್ ಆದಾಗ, ಹವಾಮಾನ ಬದಲಾವಣೆ ಆದಾಗಲೂ ಸಿಂಪ್ಟಮ್ಸ್ ಜಾಸ್ತಿ ಆಗ್ತವೆ. ಕೆಲವು ಸಾಕು ಪ್ರಾಣಿಗಳು, ಪಕ್ಷಿಗಳು ಹತ್ತಿರ ಬಂದಾಗಲೂ ಈ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವು ಆಹಾರದಿಂದಲೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಆಹಾರ ಅಂತ ಬಂದಾಗ ಎಲ್ಲರಿಗೂ ಸೇಮ್ ಒಂದೇ ಥರ ಆಹಾರ ಸಮಸ್ಯೆ ಇರೋಲ್ಲ, ಒಬ್ಬೊಬ್ರಿಗೆ ಒಂದೊಂದು. ಕೆಲವರಿಗೆ ಕೋಲ್ಡ್ ಥಿಂಗ್ಸ್ ಆಗುತ್ತೆ, ಎಣ್ಣೆ ಜಿಡ್ಡಿನ ಪದಾರ್ಥ ಆಗೋಲ್ಲ, ಇನ್ನೊಬ್ರಿಗೆ ಇನ್ನೊಂದು ಆಗೋಲ್ಲ. ಬಟ್ ಆಹಾರದಿಂದಲೂ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕಠಿಣ ಕೆಲಸ ಮಾಡಿದಾಗ, ಆಯಾಸ ಆದಂಗೆ ಕೆಲಸ ಮಾಡಿದ್ರೆ, ವ್ಯಾಯಾಮ ಮಾಡಿದಾಗಲೂ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್, ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ, ಯೋಚನೆ ಮಾಡಿದ್ರೆ, ಸಿಟ್ಟು ಮಾಡ್ಕೊಂಡ್ರೆ, ಜೋರ ನಕ್ಕಿದ್ರೆ, ಹತ್ತಿರ ಗಾಬರಿ ಆದರೂ ಕೂಡ ಈ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಟ್ರಿಗರ್ ಫ್ಯಾಕ್ಟರ್ಸ್ಗಳು, ಪ್ರಚೋದಿಸುವ ಅಂಶಗಳು. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ಅಸ್ತಮಾ ಆಗಲಿಕ್ಕೆ ಕಾರಣ ಏನು. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಒಂದು ಮುಖ್ಯವಾದ ಕಾರಣ ಅಂದರೆ ಕೌಟುಂಬಿಕ ಹಿನ್ನೆಲೆ, ಫ್ಯಾಮಿಲಿ ಹಿಸ್ಟ್ರಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಹತ್ತಿರದ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದರೂ ಅಸ್ತಮಾ ಇದೆ, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಯಾರಿಗಾದರೂ, ನಮ್ಗಿಂತ ಹಿರಿಯರು ಯಾರಿಗಾದರೂ ಅಸ್ತಮಾ ಇದೆ ಅಂದರೆ ನಮಗೂ ಅಸ್ತಮಾ ಆಗೋ ಚಾನ್ಸಸ್ಸು ಜಾಸ್ತಿ ಆಗೋಗ್ತವೆ. ಅದ್ರ ಜೊತೆಗೆ ಈ ಲಂಗ್ ಇನ್ಫೆಕ್ಷನ್ ಅಂದರೆ ಈ TB ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಮತ್ತು ಕೋವಿಡ್ ಆಗಿರ್ಬೋದು, ಇವೆಲ್ಲ ಕಾಯಿಲೆಗಳು ವಾಸಿಯಾಗಿ ಹೋಗ್ತವೆ. ಬಟ್ ಇದು ವಾಸಿಯಾದ ನಂತರ ಅಸ್ತಮಾ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗೋಗ್ತವೆ. ಅದ್ರ ಜೊತೆಗೆ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಂದರೆ ನಾವು ಕೆಲಸ ಮಾಡುವಂಥ ಜಾಗ, ಅಲ್ಲಿ ಏನಾದರೂ ಟ್ರಿಗರ್ ಫ್ಯಾಕ್ಟರ್ಸ್ ಅಂಶ ಇದೆ, ನಮಗೆ ಆಗದಿರೋವಂಥ ಅಂಶ ಇದೆ, ಅದೇ ವಾತಾವರಣದಲ್ಲಿ ನಾವು ಭಾಳ ದೀರ್ಘಕಾಲದಿಂದಲೂ ಕೆಲಸ ಮಾಡ್ತಿದ್ದೀವಿ ಅಂದರೂ ಅಂಥವ್ರಿಗೂ ಅಸ್ತಮಾ ಆಗೋ ಚಾನ್ಸಸ್ ಜಾಸ್ತಿ ಆಗೋಗ್ತವೆ. ಅದ್ರ ಜೊತೆಗೆ ಕೆಲವೊಂದು ಔಷಧಿ, ಎಲ್ಲ ಔಷಧಿ ಅಲ್ಲ, ಕೆಲವೊಂದು ಔಷಧಿ ನಾವು ಭಾಳ ದೀರ್ಘಕಾಲದಿಂದಲೂ ತಾಣ್ತಿದ್ದೀವಿ ಅಂದರೆ ಅದರಿಂದಲೂ ಅಸ್ತಮಾ ಆಗೋ ಚಾನ್ಸಸ್ ಜಾಸ್ತಿ ಆಗೋಗ್ತವೆ. ಅದ್ರ ಜೊತೆಗೆ ಈ ಮಕ್ಕಳಲ್ಲಿ ಆಗುವಂಥ ಇನ್ಫೆಕ್ಷನ್, ಈ ಸಣ್ಣ ಮಕ್ಕಳಲ್ಲಿ ಪದೇ ಪದೇ ನಿಮೋನಿಯಾ ಆಗೋದು, ಲಂಗ್ ಇನ್ಫೆಕ್ಷನ್ ಆಗೋದು, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಲೇ ಇದ್ದೀವಿ ನಾವು ಅಂದರೆ ಅಂಥ ಮಕ್ಕಳಲ್ಲೂ ಬೆಳೀತಾ ಅಸ್ತಮಾ ಆಗೋ ಚಾನ್ಸಸ್ ಜಾಸ್ತಿ ಆಗೋಗ್ತವೆ. ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಡಯಾಗ್ನೋಸ್ ಆಫ್ ಅಸ್ತಮಾ ಅಂದರೆ ಅಸ್ತಮಾನ ಹೇಗೆ ಪತ್ತೆ ಹಚ್ಚೋದು. ನಾವು ಡಾಕ್ಟ್ರನ್ನ ಭೇಟಿ ಮಾಡಿದಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಫಸ್ಟು ಪೇಷಂಟ್ ಮೆಡಿಕಲ್ ಹಿಸ್ಟ್ರಿನ ತಾಣ್ತಾರೆ, ದೆನ್ ಫಿಸಿಕಲ್ ಎಕ್ಸಾಮಿನೇಷನ್. ಅದಾದ ನಂತರ ಟೆಸ್ಟ್ ಅಂತ ಬಂದಾಗ PFT ಟೆಸ್ಟ್, ಪಲ್ಮೋನರಿ ಫಂಕ್ಷನ್ ಟೆಸ್ಟ್, ಇವೆಲ್ಲದ್ರ ಮುಖಾಂತರ ನಮಗೆ ಅಸ್ತಮಾ ಇದೆ ಅನ್ನೋದು ನಾವು ಕನ್ಫರ್ಮ್ ಮಾಡ್ಕೋಬೋದು. ಈ ಅಸ್ತಮಾಗೆ ಪರಿಹಾರ ಏನು. ಪರಿಹಾರ ಅಂತ ಬಂದಾಗ ಫಸ್ಟ್ ನಾವು ಮಾಡಬೇಕಾದ್ರೆ ಏನಂದರೆ ನಾವು ಟ್ರಿಗರ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡ್ಕೋಬೇಕು. ನಾವು ತಿಳ್ಕೊಬೇಕು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ, ನಮ್ಮ ಶರೀರಕ್ಕೆ
ನಮ್ಮ ಆರೋಗ್ಯಕ್ಕೆ ಏನಾಗುತ್ತೆ ಏನಾಗಲ್ಲ ಅನ್ನೋ ತಿಳ್ಕೊಂಡು ಆಗದೇ ಇರೋಂಥ ವಸ್ತುನ ಆದಷ್ಟು ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ಡಾಕ್ಟ್ರ್ ಏನು ಔಷಧಿ ಕೊಟ್ಟಿರ್ತಾರೆ ಆ ಔಷಧಿನ ರೆಗ್ಯುಲರಾಗಿ ತೊಗೊಳ್ಳೋದ್ರ ಮುಖಾಂತರ ನಾವು ನಮ್ಮ ಅಸ್ತಮಾನ ಕಂಟ್ರೋಲಲ್ಲಿ ಇಟ್ಕೋಬೋದು. ಇವೆಲ್ಲದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅಂದರೆ ಹೋಮ್ ಮಾನಿಟ್ರಿಂಗ್. ಹೋಮ್ ಮಾನಿಟ್ರಿಂಗ್ ಅಂದರೆ ಈಗ ನಾವು ಬಿ ಪಿ ಶುಗರ್ನ ಹೇಗೆ ಮಾನಿಟ್ರ್ ಮಾಡ್ತೀವೋ ರೆಗ್ಯುಲರಾಗಿ ಮನೆಯಲ್ಲೇ ಹೇಗೆ ಚೆಕ್ ಮಾಡ್ಕೊತೀವೋ ಅದೇ ರೀತಿ ನಾವು ನಮ್ಮ ಉಪ್ಸಾನ ನಾವು ನಮ್ಮ ಲಂಗ್ಸ್ ಕಂಡೀಷನ್ನ ಮನೆಯಲ್ಲೇ ಚೆಕ್ ಮಾಡ್ಕೋಬೋದು. ಅದು ಭಾಳ ಸುಲಭ, ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕಂತಲೇ ಒಂದು ಡಿವೈಸ್ ಇದೆ, ಅದನ್ನು ಬ್ರೀಥೋಮೀಟರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ನೆಕ್ಸ್ಟ್ ವೀಡಿಯೋ ನೋಡಿ, ಅದರಲ್ಲೆಲ್ಲ ಗೊತ್ತಾಗುತ್ತೆ. ಧನ್ಯವಾದಗಳು.